ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡಲು ಒಂದು ಮಾರುತಿ ಓಮ್ನಿ ವ್ಯಾನ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೋಡಿ. ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ದಯವಿಟ್ಟು ಯಾರು ಕಾಲ್ ಮಾಡಿಬಿಡಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರುತಿ ಓಮ್ನಿ ಅಲ್ಲ ಸರ್ ನೀವು ಕಳಿಸಿರೋದು? ಹೌದು, ಮಾರುತಿ ಓಮ್ನಿ. ಮಾಡಲ್ ಎಷ್ಟು ಸರ್ ಅದು? 2018. ಓನರ್ ಎಷ್ಟಾಗಿದೆ ಸರ್? ಅದು 5 ಜನ ಆಗಿದ್ದಾರೆ. 5 ಜನ? ಹೌದು ಸರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಅದು 46,000 ಜೆನ್ಯೂನ್ ಓಡಿದೆ. ಬರೀ 46,000? ಬರೀ 46,000. ಅಂದ್ರೆ ಏನಾಯ್ತು ಅಂತಂದ್ರೆ ಅದು 5 ಜನ ಆಗ್ಬೇಕಂದ್ರೆ ಫಸ್ಟ್ ಒಬ್ರು ತಗೊಂಡಿದ್ರು, ಅವರು ಅಣ್ಣ ತಮ್ಮ ಡಿವೈಡ್ ಆದ್ರು, 3 ಜನ ಅಲ್ಲೇ ಆಯ್ತು. ಕೊನೆಯವನಿಗೆ ಏನೋ ಸ್ವಲ್ಪ ದುಡ್ಡು ಏನೋ ಬೇಕಾಯ್ತು, ಅವನು ಗಾಡಿ ಹಿಂಗಂದ ನಾನು ಹೆಸರಲ್ಲೇ ಮಾಡ್ಕೊಂಡ್ಬಿಟ್ಟೆ ಇಷ್ಟೇ, ಮತ್ತೇನಾಗಿಲ್ಲ ಅದು. ಓಕೆ, ಪ್ಯೂರ್ ಪೆಟ್ರೋಲ್ ಮನೆಗೆ ಓಡಿದ್ದದು. ಹಾ, ಪ್ಯೂರ್ ಪೆಟ್ರೋಲ್. ಓಕೆ, ಇದು 8 ಸೀಟರ್ ಗಾಡಿನಾ? ಹೌದು ಸರ್, 8 ಸೀಟರ್ ಗಾಡಿ. ಓಕೆ, ಟೈರ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್, 90% ಇದೆ. ಓಕೆ, ಇನ್ಸೂರೆನ್ಸು? ಇನ್ಸೂರೆನ್ಸ್ ಫುಲ್ ಇದೆ ಸರ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವ? ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್, ಅಗದಿ ಕ್ಲೀನಾಗಿ ನೀಟಾಗಿದೆ. ಜಾಸ್ತಿ ರನ್ ಆಗಿಲ್ಲ ಸರ್, ಮನೆಯಲ್ಲೇ ನಿಲ್ಸಿದ್ದು. ಅವರು ಅಣ್ಣ ತಮ್ಮ ಡಿವೈಡ್ ಆದ್ರಲ್ಲ, ಸ್ವಲ್ಪ ಸಮಸ್ಯೆ ಆಯ್ತು. ಮನೆಗೆ ಮಾತ್ರ ಯೂಸ್ ಆಗಿದೆ ಅಷ್ಟೇ. ಓಕೆ, ಗಾಡಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಎಕ್ಸ್ಟ್ರಾ ಕ್ಯಾರಿಯರ್ ಇದೆ, ಬಂಪರ್ ಇದೆ ಫ್ರಂಟ್ ಅಲ್ಲಿ. ಓಕೆ, ಈ ಗಾಡಿ ಎಲ್ಲ ಓಕೆ ಇದೆ ಹಂಗಾರೆ, ಏನು ಸಮಸ್ಯೆ ಇಲ್ಲ? ಏನೇ ಸಮಸ್ಯೆ ಇಲ್ಲ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಾದರೂ ಇದೆಯಾ? ಏನಿಲ್ಲ ಸರ್, ಎಲ್ಲ ಫ್ರೀ ಆಗಿದೆ. ಓಕೆ, ರೆಕಾರ್ಡ್ಸು ಒರಿಜಿನಲ್ ಇದಾವಾ? ಒರಿಜಿನಲ್ ಇದಾವೆ ಸರ್, ಎಲ್ಲ ರೆಕಾರ್ಡ್ಸ್ ನನ್ನ ಹತ್ರನೇ ಇದಾವೆ. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಧಾರವಾಡ. ಧಾರವಾಡ ಸಿಟಿನಾ? ಧಾರವಾಡ ಸಿಟಿ, ಧಾರವಾಡ ಸಿಟಿ. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 3.25 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ 3ಕ್ಕೆ ಫೈನಲ್ ಮಾಡಿ ಕಳಿಸ್ಬಿಡ್ತೀನಿ. 3ಕ್ಕೆ ಮಾಡ್ತೀರಾ? ಹೌದೌದು. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ? ಇದೆ, ಹಾಕಿ ಸರ್. ಸರಿ ಸರ್, ಓಕೆ.